ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದುಬಿಟ್ಟು 20 ನಿಮಿಷದಲ್ಲಿ 20 ನಿಮಿಷ ಇಲ್ಲ 30 ನಿಮಿಷದಲ್ಲಿ ಒಂದು ಲೈನಿಂಗ್ ಬ್ಲೌಸ್ನ ಸ್ಟಿಚ್ ಮಾಡ್ಬೋದಾ ಅಂತ ನೋಡೋಣ ಬನ್ನಿ. ಫಸ್ಟ್ಗೆ ನಾನು ಎಲ್ಲನೂ ರೆಡಿ ಮಾಡಿ ಲೈನಿಂಗು ಮತ್ತು ಬ್ಲೌಸ್ ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಫಸ್ಟ್ ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ, ಸ್ಲೀವ್ಸು, ಫ್ರಂಟು, ಬ್ಯಾಕು ಮತ್ತು ಬೆಲ್ಟ್ ಪಟ್ಟಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದೊಂದೇ ಸ್ಟಿಚಿಂಗ್ ಮಾಡ್ತಾ ಹೋಗೋಣ. ಯಾವ ರೀತಿ ಸ್ಟಿಚಿಂಗ್ ಮಾಡಿದ್ರೆ ಫಾಸ್ಟಾಗಿ ಆಗುತ್ತೆ ಅಂತ ನೋಡೋಣ. ಫಸ್ಟ್ಗೆ ನಾನು ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿನ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ. ಅಂದರೆ ನಾನು ಇದು ಬಟ್ಟೆ ಸ್ವಲ್ಪ ಅದು ಸುಕ್ಕಿದೆ, ಅದಕ್ಕೋಸ್ಕರ ನಾನು ಅದನ್ನು ಹಾಕ್ತಾಯಿಲ್ಲ. ಲೈನಿಂಗ್ ಬಟ್ಟೆಲೇ ರೆಡಿ ಮಾಡ್ತಾಯಿದ್ದೀನಿ ಡಬಲ್ ಪಟ್ಟಿ ಮತ್ತು ಸಿಂಗಲ್ ಪಟ್ಟಿನ. ಮತ್ತು ಇವಾಗ ಬ್ಯಾಕ್ನ ರೆಡಿ ಮಾಡಿಕೊಂಡು ಇನ್ನೌಟ್ ಮಾಡ್ಕೋತಾ ಇದ್ದೀನಿ. ಇನ್ನೌಟ್ ಮಾಡಿಬಿಟ್ಟು, ಅಂದರೆ ಡಿಸೈನ್ ಏನಿಲ್ಲ, ಹಂಗಾಗಿ ಇನ್ನೌಟ್ ಮಾಡ್ಕೊಳ್ಳೋದ್ರಿಂದ ಬೇಗನೂ ಆಗುತ್ತೆ, ಫಾಸ್ಟಾಗಿ ಮಾಡ್ಬೋದು. ಈ ರೀತಿ ಸ್ಟಿಚ್ ಮಾಡಿಕೊಂಡು ಮೊದಲು, ಆಮೇಲೆ ಇನ್ನೌಟ್ ಮಾಡ್ಕೊಂಬಿಟ್ರೆ ಫಾಸ್ಟಾಗಿ ಸ್ಟಿಚ್ ಮಾಡ್ಕೋಬೋದು. ಅಂದರೆ ಡಿಸೈನ್ ಇದ್ದಾರ ಬ್ಲೌಸ್ಗಳನ್ನ ಈ ಥರ ಮಾಡ್ಕೊಳ್ಳಿ. ಇನ್ನೌಟ್ ಮಾಡೋದ್ರಿಂದ ನಿಮ್ಗೆ ಪೈಪಿಂಗ್ ಕೊಡೋ ಅವಶ್ಯಕತೆ ಇಲ್ಲ, ಎಮ್ಮಿಂಗ್ ಮಾಡೋ ಅವಶ್ಯಕತೆ ಇರಲ್ಲ. ಇನ್ನೌಟ್ ಮಾಡೋದ್ರಿಂದ ಒಂಥರ ಸಣ್ಣದಾಗಿ ಪೈಪಿಂಗ್ ಥರನೂ ಕಾಣಿಸುತ್ತೆ, ನೀಟಾಗಿರುತ್ತೆ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಓಕೆನಾ? ಈ ಥರ ನೀವು ಒಂದು 20 ನಿಮಿಷದಲ್ಲಿ 20 ಇಲ್ಲ 30 ನಿಮಿಷದ ಒಳಗಡೆ ರೆಡಿ ಮಾಡ್ಬೋದು. ಒಂದು ಲೈನಿಂಗ್ ಬ್ಲೌಸ್ನ ಆರಾಮಾಗಿ ಸ್ಟಿಚ್ ಮಾಡ್ಬೋದು. ನಾನು ಆಲ್ರೆಡಿ ಬ್ಲೌಸ್ನ ಬಂದ್ಬಿಟ್ಟು ನಾನು 25 ಮಿನಿಟ್ಗೆ ಸ್ಟಿಚ್ ಮಾಡಿದೆ. ನಾನು ಸ್ಟಿಚಿಂಗ್ ದಾರ ಕಟ್ಟಾದಾಗ ದಾರ ಹಾಕಿರೋದು ಆ ಥರದ್ದೆಲ್ಲ ಕಟ್ ಮಾಡಿದ್ದೀನಿ. ಒಂದೊಂದು ಹತ್ರ ದಾರ ಇದು ಬಟ್ಟೆ ಕಟ್ ಮಾಡ್ತಾ ಇರೋ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ. ಅಷ್ಟು ಬಿಟ್ಟರೆ ಮಿಕ್ಕಿದ್ದೆಲ್ಲ ಮಾಮೂಲಿ ಸ್ಟಿಚ್ ಮಾಡಿದ್ದೀನಿ. ನಾವು ಹೆಂಗೆ ಮಾಡಿದ್ರೂ ಅಂದರೆ ಒಂದು 20 ನಿಮಿಷ ಇಲ್ಲ 30 ನಿಮಿಷದೊಳಗೆ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಓಕೆನಾ? ಲೈನಿಂಗ್ ಬ್ಲೌಸ್ನ ಡಿಸೈನ್ ಇಲ್ಲದೇ ಒಂದು ಲೈನಿಂಗ್ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು. ಈ ರೀತಿ ನೀವು ಒಂದು ಸಲ ಟ್ರೈ ಮಾಡಿ. ಇವಾಗ ಯಾರಾದರೂ ಸ್ಟಿಚಿಂಗ್ ಮಾಡ್ತಾ ಇರ್ತೀರಾ ಅಂದರೆ ಮೊದಲು ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ಳಿ. ಫ್ರಂಟು, ಬ್ಯಾಕು, ಆಮೇಲೆ ಸ್ಲೀವ್ಸು, ಬೆಲ್ಟ್ ಪಟ್ಟಿ ಮತ್ತು ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಸ್ಟಿಚಿಂಗ್ ಮಾಡೋದೇನು ಕಷ್ಟ ಆಗೋದಿಲ್ಲ, ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಓಕೆನಾ? ಬ್ಯಾಕ್ನ ಈ ಥರ ಇನ್ನೌಟ್ ಮಾಡಿಕೊಂಡು ಪಾಯಿಂಟ್ ಹೋಲ್ಗೆ ಹಾಕ್ಕೊಳ್ಳಿ. ನೀಟಾಗಿ ಫಿನಿಶಿಂಗ್ ಆಗುತ್ತೆ, ಬೇಗ ಸ್ಟಿಚ್ ಮಾಡ್ಕೋಬೋದು. ಓಕೆನಾ? ಆಮೇಲೆ ನೀವು ಡಿಸೈನ್ ಮಾಡೋದಕ್ಕೂ ಈ ಥರ ಇನ್ನೌಟ್ ಮಾಡೋದ್ರಿಂದ ಒಂಥರ ಫಿನಿಶಿಂಗ್ ಬರುತ್ತೆ. ಲೇಸ್ ಕೊಟ್ಬಿಟ್ರೆ ನಮಗೆ ಇನ್ನೂ ಫಿನಿಶಿಂಗ್ ಬರುತ್ತೆ. ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಇದಕ್ಕೆ ಲೇಸ್ ಏನಿಲ್ಲ ಕೊಡ್ತಾ ಇಲ್ಲ, ಮಾಮೂಲಿ ಸ್ಟಿಚ್ ಮಾಡ್ತಾಯಿದ್ವಿ. ಓಕೆನಾ? ಫಸ್ಟ್ ಈ ಥರ ಇನ್ನೌಟ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ನೀವು ಎಮ್ಮಿಂಗ್ ಆದರೂ ಮಾಡ್ಕೋಬೋದು, ಸ್ಟಿಚಿಂಗ್ ಆದರೂ ಮಾಡ್ಕೋಬೋದು. ನಾನು ಎಮ್ಮಿಂಗ್ ಏನು ಮಾಡಲ್ಲ, ಸ್ಟಿಚ್ಚೇ ಮಾಡಿಬಿಡ್ತಾ ಇದ್ದೀನಿ. ಒಬ್ಬೊಬ್ಬರು ಸ್ಟಿಚಿಂಗೇ ಓಕೆ ಅಂತಾರೆ, ಅವರು ಎಮ್ಮಿಂಗೇ ಬೇಕು ಅಂತಾರೆ. ಅದು ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೀವು. ನಾನು ಇದಕ್ಕೆ ಮಾಮೂಲಿ ಈ ಥರ ಸುತ್ತ ಸ್ಟಿಚ್ ಹಾಕ್ಕೊಂಡು ಆ ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನೆಲ್ಲ ಕಟ್ ಮಾಡ್ಕೋಬೇಕು. ಅದೇ ಅಳತೆಗೆ ಮಾಡ್ಕೋಬೋದು. ಸ್ಟಿಚ್ ಮಾಡುವಾಗ ಒಂಚೂರು ಆ ಕಡೆ ಈ ಕಡೆ ಆದರೆ ಮತ್ತೆ ಜಾಯಿಂಟ್ ಮಾಡಬೇಕಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಬಿಟ್ಟಿರ್ತೀನಿ ಬಟ್ಟೆನ. ಸ್ಟಿಚಿಂಗ್ ಆದಮೇಲೆ ಅದನ್ನು ಈ ಥರ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಂಬಿಟ್ರೆ ಅವಾಗ ನಮಗೆ ಕರೆಕ್ಟಾಗಿ ಬರುತ್ತೆ. ಓಕೆನಾ? ಈ ರೀತಿ ಕಟ್ ಮಾಡ್ಕೊಂಬಿಟ್ರೆ ಆರಾಮಾಗಿ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಇದು ಬ್ಯಾಕ್ ಪೀಸು. ಈ ಥರ ಆದಮೇಲೆ ಇವಾಗ ಕೆಳಗಡೆ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಆಗ ಆಲ್ರೆಡಿ ನಾವು ಲೈನಿಂಗಲ್ಲಿ ನ್ಯಾಚ್ ಹಾಕ್ಕೊಂಡಿರ್ತೀವಲ್ಲ, ಕೆಳಗಡೆ ಮಾರ್ಜಿನ್ ಬಿಟ್ಟಿರ್ತೀವಲ್ಲ, ಅಷ್ಟಕ್ಕೆ ನೀಟಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಅದು ಬೇಕು ಅಂದರೆ ಎಮ್ಮಿಂಗ್ ಮಾಡ್ಕೋಬೋದು, ಇಲ್ಲ ಸ್ಟಿಚಿಂಗ್ ಆದರೂ ಮಾಡ್ಕೋಬೋದು. ನಾನು ಆಗಲೇ ಹೇಳ್ದಾಗೆ ನಾನು ಇದನ್ನು ಸ್ಟಿಚಿಂಗೇ ಮಾಡಿದೆ, ಎಮ್ಮಿಂಗ್ ಏನೂ ಮಾಡಿಲ್ಲ. ಒಬ್ಬರು ಎಮ್ಮಿಂಗ್ ಬೇಕು ಅನ್ನೋರಿಗೆ ಎಮ್ಮಿಂಗ್ ದೊಡ್ಡೋಲ್ಗೆ ಹಾಕ್ಕೊಂಡ್ರೆ ಎಮ್ಮಿಂಗ್ ಮಾಡಿ ಇದು ಮಾಡ್ಕೋಬೋದು. ನಾನು ಇದಕ್ಕೆ ಡೈರೆಕ್ಟಾಗಿ ಸ್ಟಿಚ್ಚೇ ಮಾಡ್ತಾಯಿದ್ದೀನಿ. ಈ ಥರ ಫೋಲ್ಡ್ ಮಾಡ್ಕೊಂಬಿಟ್ಟು ಒಂದೇ ಲೆವೆಲ್ಗೆ ಮತ್ತು ಆಮೇಲೆ ಒಂದು ಫೋಲ್ಡ್ ಮಾಡಿದ್ರೆ ಆಯಿತು. ಓಕೆನಾ? ನೀವು ಬಟ್ಟೆ ಎಷ್ಟು ಬಿಟ್ಟಿರ್ತೀರಾ ಅದ್ರ ಮೇಲೆ ಹೋಗುತ್ತೆ. ಒಂದೇ ಮಾರ್ಜಿನ್ ಆಗಿದ್ರೆ ಸಾಕು, ಇಲ್ಲ ಅಂದರೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ. ಇದಾದಮೇಲೆ ಈಗ ಡಾಟ್ ಇಡ್ಕೋಬೇಕು. ಡಾಟ್ ಇಡ್ಕೋಬೇಕಾದ್ರೆ ಡಬಲ್ ಫೋಲ್ಡ್ ಮಾಡಿ ಈ ಥರ ಶೋಲ್ಡರ್ ಮಧ್ಯೆ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ನಾನು ತೋರಿಸ್ತಾ ಇದ್ದರೆ ಈ ಥರ ಶೋಲ್ಡರ್ ಮಧ್ಯೆ ಮಾರ್ಕ್ ಮಾಡಿಕೊಂಡು ಅಲ್ಲಿ ಎರಡು ಕಡೆನೂ ಡಾಟ್ ಹಿಡಿಬೇಕಾಗುತ್ತೆ. ಈ ಥರ ನೀಟಾಗಿ ಒಂದೇ ಸಮನಾಗಿ ಫಸ್ಟ್ಗೆ ಒಂದು ಅರ್ಧ ಇಂಚ್ ಇಟ್ಕೊಳ್ಳಿ, ಆಮೇಲೆ ತುದಿಗೆ ಬರಬೇಕದು ಸ್ಟಿಚಿಂಗು. ಅದು ಸ್ಟಿಚಿಂಗ್ ಮಾಡುವಾಗಲೇ ನೀವು ಅದನ್ನು ಫಸ್ಟ್ ಸ್ಟಾರ್ಟಿಂಗ್ ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು ತುದಿಗೆ ಎಂಡಿಗೆ ಬರೋ ಥರ ಸ್ಟಿಚ್ ಮಾಡ್ಕೋಬೇಕು. ಓಕೆನಾ? ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಎರಡನ್ನೂ ಈ ರೀತಿ ಬ್ಯಾಕ್ ಪೀಸ್ನ ರೆಡಿ ಮಾಡಿ ಸೈಡ್ ಇಟ್ಕೊಂಡ್ಬಿಡ್ಬೇಕು. ಡಾಟ್ ಹಿಡ್ದಾದ್ಮೇಲೆ ಅದು ರೆಡಿ ಆಯಿತು. ಅದು ಇಟ್ಟಾದಮೇಲೆ ಇವಾಗ ಬೆಲ್ಟ್ ರೆಡಿ ಮಾಡ್ಕೋಬೇಕಾಗುತ್ತೆ. ಬೆಲ್ಟ್ಗೆ ನಾನು ಲೈನಿಂಗ್ ಪೀಸು 2 ಪೀಸ್ ತೊಗೊಂಡಿದ್ದೀನಿ. ಮಾಮೂಲಿ ಮೇನ್ ಬ್ಲೌಸ್ ಪೀಸ್ ಒಂದೊಂದು, ಒಟ್ಟು 3 ಪೀಸ್ ತೊಗೊಂಡಿದ್ದೀನಿ ಒಂದು ಕಡೆಗೆ. ಅದು ಮಧ್ಯ ಬಟ್ಟೆ ಸಾಕಾಗಿಲ್ಲ, ಅದು ಜಾಯಿಂಟ್ ಮಾಡ್ಕೋತಾ ಇದ್ದೀನಿ ಲೈನಿಂಗ್ ಬಟ್ಟೆಗೆ. ಅದು ಮಧ್ಯೆ ಒಳಗಡೆ ಹೋಗೋ ಪೀಸ್ ಇದು. ಈ ಥರ ಜಾಯಿಂಟ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಕಡಿಮೆ ಇದ್ದಾಗ ಈ ಥರ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಒಂದೇ ಸಮ ಇರೋಲ್ಲ ಬಟ್ಟೆ, ನಾವು ಹೆಂಗೆ ಬೇಕು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ಫಸ್ಟು ಲೈನಿಂಗ್ ಬಟ್ಟೆ, ಈಗ ಬ್ಲೌಸ್ ಪೀಸ್ ಇಟ್ಕೋಬೇಕು. ಆಮೇಲೆ ಎರಡು ಕಡೆ ಈ ಥರ ನಾನು ಇಟ್ಟಿದ್ದೀನಲ್ಲ ಅದೇ ಥರ ಇಟ್ಕೊಳ್ಳಿ. ಇಲ್ಲಾಂದರೆ
ಯಾಕೆಂದರೆ ಏನಾಗುತ್ತೆ ಒಂದೊಂದೇ ಸೈಡ್ ಬರೋ ಚಾನ್ಸ್ ಇರುತ್ತೆ, ಅದು ಸ್ಟಿಚಿಂಗ್ ಮಾಡುವಾಗ ಒಂದೇ ಸೈಡ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಮಾಡಿಕೊಂಡಾಗ ನಿಮಗೆ ಕನ್ಫ್ಯೂಸ್ ಆಗೋಲ್ಲ. ಆಮೇಲೆ 2 ಸೈಡು ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೋದು, ಕನ್ಫ್ಯೂಸ್ ಆಗೋದಿಲ್ಲ. ಅದಕ್ಕೋಸ್ಕರ ಈ ಥರ 3 ಪೀಸನ್ನು ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಒಂದರಿಂದ ಒಂದು ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ನೀಟಾಗಿರುತ್ತೆ. ಈಗ ಮಾಮೂಲಿ ನಾವು ನ್ಯಾಚ್ ಹಾಕಿರ್ತೀವಲ್ಲ ಆ ಪೀಸ್ನ ತೆಗೆದುಬಿಟ್ಟು ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ನಾವೇನು ನ್ಯಾಚ್ ಹಾಕಿರ್ತೀವಲ್ಲ ಅದನ್ನು ಈ ಥರ ತೆಗೆದುಬಿಟ್ಟು 2 ಕಡೆನೂ ನೀಟಾಗಿ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡ್ರೆ ಆಯಿತು. ಇವಾಗ ಇದನ್ನು ತಿರ್ಗಾ ಫೋಲ್ಡ್ ಮಾಡಿ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ಈ ಥರ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೇ ರೀತಿ ನೀಟಾಗಿ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಅವಾಗೇನಾಗುತ್ತೆ ನೀಟಾಗಿ ಬರುತ್ತೆ. ನಾನು ಬಿಗಿನರ್ಸ್ಗೆ ಈಸಿ ಆಗಲಿ ಅಂದ್ಬಿಟ್ಟು ಬೆಲ್ಟ್ನ ನಾನು ಉಲ್ಟಾ ಮಾಡೋಕ್ಕೆ ತೋರಿಸಿಲ್ಲ, ಡೈರೆಕ್ಟಾಗಿ ಅಟ್ಯಾಚ್ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ. ಉಲ್ಟಾ ಮಾಡೋದಕ್ಕೆ ಬಿಗಿನರ್ಸ್ಗಾದರೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ಥರನೇ ಸ್ಟಿಚಿಂಗ್ ಮಾಡಿ, ಪರವಾಗಿಲ್ಲ ಆಗುತ್ತೆ. ಆಮೇಲೆ ಬೇಕಾದರೆ ನೀವು ಉಲ್ಟಾ ತಿರುಗಿಸೋದನ್ನು ಮಾಡ್ಕೋಬೋದು. ಬೆಲ್ಟ್ನ ಅಂದರೆ ಉಲ್ಟಾ ತಿರುಗಿಸಿದ್ರೆ ನಿಮಗೆ ಮೇಲ್ಗಡೆ ಸ್ಟಿಚಿಂಗ್ ಕಾಣಿಸಲ್ಲ, ಇದು ಸ್ಟಿಚಿಂಗ್ ಕಾಣಿಸುತ್ತೆ. ಆದರೂ ಡಬ್ಬಾ ಸ್ಟಿಚ್ ಹಾಕಿದ್ರೆ ನೀಟಾಗಿರುತ್ತೆ, ಫಿನಿಶಿಂಗ್ ಎಲ್ಲ ನೀಟಾಗಿ ಬರುತ್ತೆ, ತೊಂದರೆ ಏನಿಲ್ಲ. ಇವಾಗ ಈ ರೀತಿ ಕಟ್ ಮಾಡ್ಕೊಂಬಿಟ್ಟು ಎಕ್ಸ್ಟ್ರಾ ಬಟ್ಟೆ ಏನಿರುತ್ತಲ್ವ 2 ಪೀಸ್ದು ಅದನ್ನು ಅದ್ರ ಒಂದೇ ಸಮನಕ್ಕೆ ಕಟ್ ಮಾಡ್ಕೊಳ್ಳಿ. ಈಗ 3 ಪೀಸನ್ನು ಸೇರಿಸಿ ಒಂದು ಸ್ಟಿಚ್ ಹಾಕ್ಕೊಂಬಿಡಿ. ನಾವೇನಾದರೂ ಬೆಲ್ಟ್ನ ಉಲ್ಟಾ ತಿರುಗಿಸಿದ್ರೆ 2 ಪೀಸ್ ಹಾಕೋಬೇಕು. ಇದು ನಾನು ಉಲ್ಟಾ ತಿರುಗಿಸಲ್ಲ, ಅದಕ್ಕೋಸ್ಕರ 3 ಪೀಸ್ಗೂ ಈ ರೀತಿ ಸ್ಟಿಚ್ ಹಾಕ್ಕೊಂಡ್ರೆ ಇದರ ಬೆಲ್ಟ್ ಪಟ್ಟಿ ರೆಡಿ ಆಯಿತು. ಈಗ ಸ್ಲೀವ್ಸ್ ರೆಡಿ ಮಾಡ್ಕೊಳ್ಳೋಣ. ಸ್ಲೀವ್ಸ್ ಬಂದುಬಿಟ್ಟು ಅದು ಸ್ವಲ್ಪ ಜಾಯಿಂಟ್ ಬರುತ್ತೆ, ಸ್ವಲ್ಪ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಅದಕ್ಕೂ ಅಷ್ಟೇ ಜಾಯಿಂಟಿಂಗ್ ಬೇಕು ಅಂದರೆ ಕಟ್ ಮಾಡಿ ಇಟ್ಕೊಂಬಿಟ್ರೆ ನಿಮಗೆ ಜಾಯಿಂಟ್ ಮಾಡೋವಾಗ ಈಸಿ ಆಗುತ್ತೆ. ನೋಡಿ ಈ ಥರ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಒಂದೊಂದು ಸಲ ಸ್ಲೀವ್ಸ್ಗೂ ಇದು ಲೈನಿಂಗ್ ಬಟ್ಟೆಗೂ ಬರುತ್ತೆ, ಮತ್ತು ಮಾಮೂಲಿ ಬ್ಲೌಸ್ ಪೀಸ್ಗೂ ಬರುತ್ತೆ ಜಾಯಿಂಟಿಂಗು. ನೀವು ಬಟ್ಟೆ ಲೈನಿಂಗ್ ಬಟ್ಟೆ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಜಾಯಿಂಟಿಂಗ್ ಬರೋಲ್ಲ, ಇಲ್ಲಾಂದರೆ ಸ್ವಲ್ಪ ಜಾಯಿಂಟ್ ಮಾಡ್ಕೋತೀವಿ ಪರವಾಗಿಲ್ಲ, ಕಮ್ಮಿನೇ ತೊಗೊಂಡು ಮಾಡ್ಕೊಳ್ಳೋಣ ಅಂದರೆ 80 ಸೆಂಟಿಮೀಟ್ರ್ ತೊಗೊಂಡು ಮಾಡ್ಕೋಬೋದು. ಈ ಥರ ಮಾಮೂಲಿ 2 ಕಡೆನೂ ಜಾಯಿಂಟಿಂಗ್ ಬರುತ್ತೆ. ಯಾಕಂದರೆ ಇಲ್ಲಾಂದರೆ ನಾವು ಪ್ಯಾಚ್ ಕೊಟ್ಟಿಲ್ಲ ಅಂದರೆ ಹೊಲಿಯೋಕ್ಕಾಗೋದೇ ಇಲ್ಲ. ಕೆಲವೊಂದು ಬ್ಲೌಸ್ಗಳು ಈ ಥರ ಕಡಿಮೆ ಇದ್ದಾಗ ಈ ಥರ ಜಾಯಿಂಟಿಂಗ್ ಬಂದೇ ಬರುತ್ತೆ ಸ್ಲೀವ್ಸಲ್ಲಿ. ಆ ಥರ ಮಾಡುವಾಗ ನೀವು ಸ್ಲೀವ್ಸ್ಗೆ ಡಬ್ಬಾ ಸ್ಟಿಚ್ ಹಾಕಿ, ಆಮೇಲೆ ಸಣ್ಣ ಹೊಲಿಗೆ ಹಾಕಿ. ಇಲ್ಲಾಂದರೆ ಏನಾಗುತ್ತೆ ಪಿಂಚ್ಕೊಂಡಂಗೆ ಆಗುತ್ತೆ, ಅದು ಓಪನ್ ಆಗಿಬಿಟ್ರೆ ಸ್ಟಿಚ್ ಮಾಡೋದು ತುಂಬಾ ಕಷ್ಟ. ಯಾಕೆಂದರೆ ಮತ್ತೆ ಸ್ಟಿಚ್ ಮಾಡ್ತೀವಿ ಅಂದರೆ ಓಪನ್ ಮಾಡಬೇಕು, ಫುಲ್ಲು ಸ್ಲೀವ್ಸ್ ತೆಗೆದುಬಿಟ್ಟೆ ಸ್ಟಿಚ್ ಮಾಡಬೇಕಾಗುತ್ತೆ. ನಾವು ಹಾಗೆ ಅದಕ್ಕೆ ಸ್ಟಿಚ್ ಮಾಡೋಕ್ಕಾಗಲ್ಲ. ಸ್ಲೀವ್ಸ್ನ ಸೈಡು ಫುಲ್ಲು ಓಪನ್ ಮಾಡಿ 3 ಹೊಲಿಗೆ 4 ಹೊಲಿಗೆ ಹಾಕಿರ್ತೀವಿ, ಅದನ್ನೆಲ್ಲ ತೆಗೆದುಬಿಟ್ಟು ಸ್ಟಿಚ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಸ್ಟಿಚ್ ಮಾಡುವಾಗಲೇ ಒಂದು ಹೊಲಿಗೆ ಇಲ್ದರೆ ಇನ್ನೊಂದು ಹೊಲಿಗೆ ಹಾಕಿ ಸ್ವಲ್ಪ ಸ್ಟಿಚಿಂಗ್ ನೀಟಾಗಿ ಕೂತ್ಕೊಳ್ಳೋಕೆ ನೋಡ್ಕೊಳ್ಳಿ. ಅವಾಗೇನಾಗುತ್ತೆ ಸ್ಟಿಚಿಂಗ್ ನೀಟಾಗಿದ್ದರೆ ಓಪನ್ ಆಗೋಲ್ಲ. ಓಕೆನಾ? ಹಾಗಾಗಿ ಡಬಲ್ ಸ್ಟಿಚ್ ಹಾಕಿ ಸಣ್ಣ ಹೊಲಿಗೆ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ, ಅಂತ ಸ್ಲೀವ್ಸು ಜಾಯಿಂಟಿಂಗ್ ಮಾಡುವಾಗ ಮಾತ್ರ. ಓಕೆನಾ? ಇವಾಗ ಈ ರೀತಿ ಆದಮೇಲೆ ಇವಾಗ ಲೈನಿಂಗ್ ಬಟ್ಟೆ ತೊಗೊಂಡೆ. ಲೈನಿಂಗ್ ಬಟ್ಟೆಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಮಗೆ 2 ಸೈಡ್ದು ಅನ್ನೋದು ಒಂದು ಕನ್ಫ್ಯೂಸ್ ಆಗೋಲ್ಲ. ಅದಕ್ಕೋಸ್ಕರ ಆ ಥರ ಮಾರ್ಕ್ ಮಾಡ್ಕೊಂಬಿಡಿ. ನೀವು ಮೇನ್ ಪೀಸ್ ಆಗಲಿ ಲೈನಿಂಗ್ ಬಟ್ಟೆ ಆಗಲಿ ಯಾವುದಾದ್ರೂ 2 ಕಡೆನೂ ಬರಬೇಕಾಗಿರೋದ್ರಿಂದ ನಾವು ಆ ಥರ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಆಪೋಸಿಟಾಗಿ ಬರೋದಕ್ಕೆ ಎಲ್ಪ್ ಆಗುತ್ತೆ. ಓಕೆನಾ? ಈ ರೀತಿ ನೀಟಾಗಿ ಇಟ್ಕೊಂಡು ಕ್ರಾಸಾಗಿ ಏನಾದರೂ ಇದ್ದರೆ ಈ ಥರ ತೆಗೆದುಬಿಟ್ಟು ಇವಾಗ ಲೈನಿಂಗ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಿ ಇನ್ನೌಟ್ ಮಾಡ್ಕೊಂಬಿಡಿ. ಓಕೆನಾ? ನೀವೇನಾದ್ರು ಡಿಸೈನ್ ಮಾಡ್ತೀರಾ ಅಂದರೆ ಮಾಡ್ಬೋದು, ಇದು ಡಿಸೈನ್ ಏನಿಲ್ಲ, ಹಂಗೆ ಮಾಮೂಲಿ ಈ ಥರ ಸ್ಟಿಚ್ ಮಾಡಿ ಮಾಮೂಲಿ ಇವಾಗ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಂಡ್ರೆ ನಮಗೆ ಸ್ಲೀವ್ಸ್ ರೆಡಿ ಆಗುತ್ತೆ. ಓಕೆನಾ? ಇಷ್ಟೇನೇ ಇದು. ಇವಾಗ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಮತ್ತು ಅದನ್ನು ಉಲ್ಟಾ ತಿರುಗಿಸ್ಕೊಂಡು ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ನಾನು ಹಾಗೆ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ತಿರುಗಿಸ್ಕೊಂಡು ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಬಿಡಿ. ಈ ಥರ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡಾದ್ಮೇಲೆ ಮತ್ತೆ ಅದ್ರ ಮೇಲೆ ಸುತ್ತ ಒಂದು ಸ್ಟಿಚ್ ಹಾಕ್ಕೋಬೇಕು. ಓಕೆನಾ? ನೀಟಾಗಿ ಅದಕ್ಕೆ ಒಬ್ಬರು ಸ್ಟಿಚಿಂಗ್ ಆದಮೇಲೆ ಜಾಯಿಂಟ್ ಮಾಡ್ತಾರೆ. ನನಗೆ ಯಾವಾಗಲೇ ಆದರೂ ಅಷ್ಟೇ ನಾನು ಮೊದಲೇ ಜಾಯಿಂಟ್ ಮಾಡಿಕೊಂಡೆ ಲೈನಿಂಗು ಮೇನ್ ಬ್ಲೌಸ್ ಪೀಸ್ ಎರಡಕ್ಕೂ ಜಾಯಿಂಟ್ ಮಾಡಿಬಿಟ್ಟೆ ಸ್ಟಿಚ್ ಮಾಡೋದು. ಆ ಥರ ಮಾಡೋದ್ರಿಂದ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಆಮೇಲೆ ಅಂದರೆ ಮತ್ತೆ ಮೇಲೆಲ್ಲ ಹೊಲಿಗೆ ಬರುತ್ತೆ. ಹಂಗಾಗಿ ಒಂದೊಂದಕ್ಕೆ ನಾವು ಮಾಡ್ತೀವಿ, ಎಮರ್ಜೆನ್ಸಿ ಆ ಥರ ಹೊಲಿಲೇಬೇಕು ಅಂದಾಗ ಮಾಡ್ತೀವಿ. ಸ್ವಲ್ಪ ಇರುತ್ತಲ್ಲ ಅಂಥವಕ್ಕೆಲ್ಲ ಜಾಯಿಂಟಿಂಗ್ ಜಾಸ್ತಿ ಬೇಕಾಗಲ್ಲ, ಅವಾಗ ಲಾಸ್ಟಲ್ಲಿ ಒಂಚೂರು ಜಾಯಿಂಟ್ ಮಾಡ್ಕೋತೀವಿ. ಆದರೆ ಜಾಸ್ತಿ ಬಟ್ಟೆ ಜಾಯಿಂಟಿಂಗ್ ಬಂದಾಗ ಅದೇ ಫಸ್ಟೇ ಜಾಯಿಂಟ್ ಮಾಡ್ಕೊಬಿಡಿ, ಆವಾಗ ನಿಮಗೆ ಈಸಿ ಆಗುತ್ತೆ. ಎಕ್ಸ್ಟ್ರಾ ಬಟ್ಟೆ ನಮ್ಗೆ ಎಷ್ಟು ಬೇಕು ಎಲ್ಲ ನೋಡ್ಕೊಂಡು ಕಟ್ ಮಾಡ್ಕೋಬೋದು. ಓಕೆನಾ? ಇವಾಗ ಈ ರೀತಿ ಸ್ಟಿಚಿಂಗ್ ಆದಮೇಲೆ ಇವಾಗ ಅದು ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದನ್ನು ನೀಟಾಗಿ ಕಟ್ ಮಾಡಿ ತೆಗೆದ್ಬಿಡಿ. ಓಕೆನಾ? ಈ ಥರ ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ಟು ನ್ಯಾಚ್ ಹಾಕ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ನ್ಯಾಚ್ ಹಾಕ್ಕೊಂಡು ಅದೇ ರೀತಿ ರೆಡಿ ಮಾಡಿಕೊಂಡೆ ಸ್ಲೀವ್ಸ್ ರೆಡಿ ಆಯಿತು. ಸ್ಲೀವ್ಸ್ನ ಇವಾಗ ಈ ಥರ ರೆಡಿ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡ್ಬಿಡೋಣ. ಈಗ ಬಂದುಬಿಟ್ಟು ಫ್ರಂಟ್ ರೆಡಿ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ಸೂಜಿಲಿ ಮಾರ್ಕ್ ಮಾಡಿದ್ದೆ, ಅದನ್ನು ಹಾಗೇ ಮಾರ್ಕಿಂಗ್ ಪೀಸಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಓಕೆನಾ? 4 ಕಡೆನೂ ಇವಾಗ ಉಲ್ಟಾ ಸೀದಾ ನೋಡಿಕೊಂಡು 2 ಕಡೆನೂ ಈ ಥರ ಇಟ್ಕೊಂಡು ಇನ್ನೌಟ್ ಮಾಡ್ಕೊಂಬಿಡಿ. ನೆಕ್ನ ಇನ್ನೌಟ್ ಮಾಡ್ಕೊಂಬಿಡ್ಬೇಕು ಫಸ್ಟ್ಗೆ. ಯಾವಾಗಲೇ ಆದರೂ ಅಷ್ಟೇ ನೀನು
ಮಾಡ್ತೀನಿ ಅಂದರೆ 2 ಪೀಸನ್ನು ಈ ಥರ ಉಲ್ಟಾ ಸೀದಾ ಇಟ್ಕೊಂಡು ಈ ಥರ ಇನ್ನೌಟ್ ಮಾಡ್ಕೊಂಬಿಡಿ 2 ಪೀಸನ್ನು. ಇವಾಗ ಈ ಥರ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಅದು ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ, ನಾವು ಬ್ಲೌಸ್ ಪೀಸ್ ನಾನು ಕಟ್ ಮಾಡಿರಲ್ಲ ಯಾವಾಗ್ಲೂ, ಸ್ಟಿಚಿಂಗ್ ಆದಮೇಲೆ ಕಟ್ ಮಾಡೋದು. ಓಕೆನಾ? ಈ ರೀತಿ ಕಟ್ ಮಾಡಿಕೊಂಡು ಈಗ ಅಲ್ಲಿ ನ್ಯಾಚ್ ಹಾಕ್ಕೊಂಡು ಅಲ್ಲಿ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ಈ ಥರ ನ್ಯಾಚ್ ಹಾಕ್ಕೊಂಡಾದ್ಮೇಲೆ ಇವಾಗ ಇದ್ರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ ಈ ರೀತಿ. ಈಗ ಈ ರೀತಿ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡಾದ್ಮೇಲೆ ಮತ್ತೆ ಅದನ್ನು ತಿರುಗಿಸ್ಬಿಟ್ಟು ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಫಿನಿಶಿಂಗ್ ನೀಟಾಗಿರುತ್ತೆ. ನಿಮಗೆ ಪೈಪಿಂಗ್ ಥರನೇ ಸಣ್ಣದಾಗಿ ಕಾಣಿಸುತ್ತೆ ಅದು. ಓಕೆನಾ? ಇವಾಗ ಈ ರೀತಿ ತಿರುಗಿಸ್ಕೊಂಡು ಒಂದು ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ 2 ಪೀಸನ್ನು ಫ್ರಂಟ್ದು 2 ಕಡೆದೂ ಎಡಗಡೆ ಬಲಗಡೆ ಎರಡೂ ಈ ಥರ ಸ್ಟಿಚ್ ಮಾಡಿ ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ ನೀಟಾಗಿ. ಕೈಯಲ್ಲಿ ಬಟ್ಟೆನ ನೀವ್ಕೊಳ್ಳಿ ಈ ಥರ, ಯಾಕೆಂದರೆ ಒಂಚೂರು ಸುಕ್ಕಾದರೆ ಒಳಗಡೆ ರಿಂಕಲ್ಸ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಸ್ಟಿಚ್ ಮಾಡಿಕೊಂಡು ಇದರಲ್ಲೂ ಅಷ್ಟೇ ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನು ಎಕ್ಸ್ಟ್ರಾ ಬಟ್ಟೆನ ತೆಗೆದುಬಿಡಿ. ಕಟ್ ಮಾಡಿ ತೆಗೆದುಬಿಟ್ಟು ಡಾಟ್ ಇಟ್ಕೋಬೇಕಾಗುತ್ತೆ. ನಾವು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಡಾಟ್ನ, ಮೊದಲು ದೊಡ್ಡ ಡಾಟ್ ಇಟ್ಕೊಳ್ಳಿ ಫ್ರಂಟ್ದು. ಈ ರೀತಿ ಫಸ್ಟ್ ಕಟ್ ಮಾಡ್ಕೊಂಬಿಟ್ಟು ಇವಾಗ 2 ಪೀಸನ್ನು ಅಷ್ಟೇ ಸುತ್ತ ಸ್ಟಿಚಿಂಗ್ ಹಾಕ್ಕೋಬೇಕು ಈ ಥರ. ಆ ಕೈಯಲ್ಲಿ ನೀವ್ಕೊಳ್ಳೋದ್ರಿಂದ ನಿಮಗೆ ಸುಕ್ಕು ಬರಲ್ಲ, ಇಲ್ಲಾಂದರೆ ಅದು ರಿಂಕಲ್ಸ್ ಥರ ಬಂದುಬಿಡುತ್ತೆ. ಲೈನಿಂಗ್ ಟೈಟ್ ಆಗುತ್ತೆ, ಬ್ಲೌಸ್ ಪೀಸು ಲೂಸ್ ಆಗುತ್ತೆ. ಅದಕ್ಕೋಸ್ಕರ ಓಕೆನಾ? ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಬಟ್ಟೆ ಅದು ಇರುತ್ತಲ್ಲ ಅದನ್ನು ಕಟ್ ಮಾಡಿ ತೆಗೆದುಬಿಡಿ. ಈ ಥರ ನೀಟಾಗಿ ತೆಗೆದುಬಿಟ್ರೆ ಆಯಿತು. 2 ಪೀಸನ್ನು ಅದೇ ರೀತಿ ತಗೊಂಡು ಈಗ ಅದಕ್ಕೆ ಡಾಟ್ ಇಟ್ಕೋಬೇಕಾಗುತ್ತೆ. ಡಾಟ್ನ ಫಸ್ಟು ದೊಡ್ಡ ಡಾಟ್ ಇಟ್ಕೊಳ್ಳಿ ಮೊದಲು. ಈ ಥರ ನಾವು 1 ಇಂಚ್ಗೆ ಇಟ್ಟಿರ್ತೀವಿ, ತುದಿಗೆ ಬರ್ತಾ ತುದಿಗೆ ಬರಬೇಕು. ಆ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ 4 ಕಡೆದು ಹಾಗೇ ಸ್ಟಾರ್ಟ್ ಮಾಡಿ ತುದಿಗೆ ಬರಬೇಕು ಸ್ಟಿಚ್ಚು. ಆ ಥರ ಸ್ಟಿಚ್ ಮಾಡ್ಕೊಳ್ಳಿ. 4 ಕಡೆ ಡಾಟನ್ನು ರೆಡಿ ಮಾಡ್ಕೊಳ್ಳಿ. 2 ಪೀಸ್ ಎಡಗಡೆ ಮತ್ತು ಬಲಗಡೆದು ಎರಡಕ್ಕೂ ಸೇಮ್ ಅದೇ ರೀತಿ ಡಾಟ್ ಇಟ್ಕೋಬೇಕು. ಈ ಥರ ಡಾಟ್ ಇಟ್ಕೊಂಡಾದ್ಮೇಲೆ ಆಲ್ರೆಡಿ ನಾವು ಬೆಲ್ಟ್ ರೆಡಿ ಮಾಡ್ಕೊಂಡಿದ್ದೀವಿ, ಹಾಗಾಗಿ ಆರಾಮಾಗಿ ಇವಾಗ ಬೆಲ್ಟ್ ಸ್ಟಿಚ್ ಮಾಡ್ಕೋಬೋದು, ಬೇಗನೆ ಆಗುತ್ತೆ. ಈ ರೀತಿ 4 ಡಾಟನ್ನು ಹಿಡಿದ್ಬಿಟ್ಟು ಈಗ ಆಲ್ರೆಡಿ ನಾವು ಬೆಲ್ಟ್ ರೆಡಿ ಮಾಡಿದ್ದೀವಲ್ಲ ಅದನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ಈ ರೀತಿ ನೋಡಿ, ಇವಾಗ ಈ ರೀತಿ ಬಂತು. ಅಲ್ಲಿ ದೊಡ್ಡ ಡಾಟಲ್ಲಿ ಆ ಬಟ್ಟೆನ ಸ್ವಲ್ಪ ತುದಿ ಕಟ್ ಮಾಡ್ಕೊಂಬಿಡಿ, ಅವಾಗೇನಾಗುತ್ತೆ ನೀಟಾಗಿರುತ್ತೆ. ಓಕೆನಾ? ನೀವು ಹಾಗೆ ಸ್ಟಿಚ್ ಮಾಡಿದ್ರೆ ಟೈಟ್ ಆಗುತ್ತೆ, ಕಪ್ಸ್ ಹತ್ರ ಟೈಟ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ತುದಿನ ಫೋಲ್ಡ್ ಮಾಡ್ಕೊಳ್ಳಿ, ಇಲ್ಲ ಕಟ್ ಮಾಡಿ ತೆಗೆದುಬಿಡಿ ತುದಿನ. ಇವಾಗ ಈ ರೀತಿ ಬೆಲ್ಟ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ತುದಿಗೆ ಕರೆಕ್ಟಾಗಿ ಇಟ್ಕೊಳ್ಳಿ, ನೋಡ್ಕೊಂಡು ರಫ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡಿಕೊಂಡು ಈಗ ಇದ್ರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡ್ರೆ ನಮಗೆ ಬೆಲ್ಟ್ ರೆಡಿ ಆಗೋಯ್ತು ಅಷ್ಟೇ. ಉಲ್ಟಾ ತಿರುಗಿಸೋದಾದರೆ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಈ ಥರದ್ದಾದರೆ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೋಬೋದು. ನೀಟಾಗಿ ಬಂತು ನೋಡಿ, 2 ರೆಡಿ ಆಯಿತು. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಇದು ಸ್ಟಿಚಿಂಗ್ ಆದಮೇಲೆ 2 ಒಂದು ಸಮ ಇದೆ ಅಂತ ಒಂದು ಸ್ವಲ್ಪ ಚೆಕ್ ಮಾಡ್ಕೋಬೇಕು. ಅಳತೆ ಬ್ಲೌಸ್ಗೂ ಆಮೇಲೆ 2 ಪೀಸೂ, ಯಾಕೆ ನಾವು ಸ್ಟಿಚಿಂಗ್ ಮಾಡೋ ಒಂದು 1/4 ಇಂಚು ಒಂದು ಪಾಯಿಂಟ್ ಆ ಕಡೆ ಆಗೋ ಚಾನ್ಸ್ ಇರುತ್ತೆ. ಅದೊಂದನ್ನು ಚೆಕ್ ಮಾಡ್ಕೋಬೇಕು. ನೀವು ಅವಾಗಲೇ ಸ್ಟಿಚಿಂಗ್ ಮಾಡ್ತಾನೆ ನೋಡ್ಕೊಂಬಿಟ್ರೆ ಅಲ್ಲೇ ರೆಡಿ ಮಾಡ್ಕೊಂಬಿಡ್ಬೋದು. ಆಮೇಲೆ ಮಾಡೋಕ್ಕಾಗಲ್ಲ, ಇವೆಲ್ಲನೂ ಅಲ್ಲಲ್ಲೇ ನೋಡ್ಕೋಬೇಕು. ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಏನಾದರೂ ಇರಿದ್ರೆ ಕಟ್ ಮಾಡಿಕೊಂಡು ಇವಾಗ ಬೆಲ್ಟ್ಗೆ ಮಧ್ಯದಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಬಿಡಿ. ಅವಾಗೇನಾಗುತ್ತೆ ಫಿನಿಶಿಂಗ್ ನೀಟಾಗಿರುತ್ತೆ, ನೀಟಾಗಿ ಕಾಣಿಸುತ್ತೆ. ಓಕೆನಾ? ಇವಾಗ ಈ ರೀತಿ ಸ್ಟಿಚಿಂಗ್ ಆದಮೇಲೆ ಇವಾಗ ಎರಡನ್ನೂ ನೋಡ್ಕೋಬೇಕು. ಅಳತೆ ಬ್ಲೌಸಲ್ಲೂ ಕರೆಕ್ಟಾಗಿದೆ ಅಂತ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಏನಾರು ಇದ್ದರೆ ಡಾಟ್ ಹತ್ರ ಸ್ವಲ್ಪ ಡಾಟ್ ಹತ್ರ ಸ್ಟಿಚ್ ಮಾಡ್ಕೊಳ್ಳಿ. ಅವಾಗೇನಾಗುತ್ತೆ ನಿಮಗೆ ಒಂದೇ ಲೆವೆಲಿಗೆ ಬರುತ್ತೆ. ಓಕೆನಾ? ಒಂದೊಂದು ಪಾಯಿಂಟ್ ಹೆಚ್ಚು ಕಮ್ಮಿ ಇದ್ದರೆ, ಇಲ್ಲ ಕರೆಕ್ಟಾಗಿದ್ದರೆ ಏನು ಬೇಡ, ಇಲ್ಲ ಅಂದರೆ ಇವಾಗ ಬ್ಲೌಸಲ್ಲಿ ನೋಡ್ಕೊಳ್ಳಿ, ಎಡಗಡೆ ಬಲಗಡೆ ಯಾವ ಥರ ಬರಬೇಕು, ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಮೇಲ್ಗಡೆ ಬರೋದು ಸಿಂಗಲ್ ಪಟ್ಟಿ ಅಂದರೆ ಉಕ್ಸ್ ಪಟ್ಟಿ, ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡಿ ಅದನ್ನ ಉಲ್ಟಾ ತಿರುಗಿಸಿ ಒಳಗಡೆ ಸ್ಟಿಚ್ ಮಾಡಿದ್ರೆ ಅದು ಉಕ್ಸ್ ಪಟ್ಟಿ. ಈ ರೀತಿ ಫಸ್ಟು ಸ್ಟಿಚ್ ಮಾಡ್ಕೊಂಬಿಡಿ. ಮೇಲ್ಗಡೆ ಬ್ಲೌಸ್ ಪೀಸ್ ಇಟ್ಟು ಅದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಂಬಿಟ್ಟು ಇವಾಗ ಅದ್ರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕೋಬೇಕು. ನಾವೇನು ಪಟ್ಟಿ ಸ್ಟಿಚ್ ಮಾಡೋದ್ವಲ್ಲ ಅದ್ರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಇವಾಗ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡಾದ್ಮೇಲೆ ಮತ್ತೆ ಅದನ್ನ ಫೋಲ್ಡ್ ಮಾಡಿ ಒಳಗಡೆ ಸ್ಟಿಚ್ ಮಾಡ್ಕೋಬೇಕು. ಅದು ಒಳಗಡೆಗೆ ಹೋಗಬೇಕು ಬಟ್ಟೆ.
ಆ ರೀತಿ ಇದು ಇದು ಉಕ್ಸ್ ಪಟ್ಟಿ ಬಂದ್ಬಿಟ್ಟು ಈ ಥರ ಒಳಗಡೆಗೆ ಹೋಗಬೇಕು. ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಸಿಂಗಲ್ ಪಟ್ಟಿ ಅಂದರೆ ಉಕ್ಸ್ ಪಟ್ಟಿ ರೆಡಿ ಆಯಿತು. ಓಕೆನಾ. ಇವಾಗ ಇದನ್ನು ಸೈಡ್ಗೆ ಇಟ್ಬಿಟ್ಟು ಡಬಲ್ ಪಟ್ಟಿ ತಗೊಳ್ಳೋಣ. ಡಬಲ್ ಪಟ್ಟಿ ಬಂದ್ಬಿಟ್ಟು ಬ್ಲೌಸ್ ಪೀಸ್ ಇಟ್ಕೊಂಡು ಅದ್ರ ಮೇಲೆ ಇದು ನಾವು ಪಟ್ಟಿ ರೆಡಿ ಮಾಡ್ಕೊಂಡಿದ್ದು ಮೇಲೆ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಇದು ಉಕ್ಸ್ ಪಟ್ಟಿ ಬಂದ್ಬಿಟ್ಟು ಒಳಗಡೆ ಫೋಲ್ಡಿಂಗ್ ಆಗುತ್ತೆ. ಇದು ಡಬಲ್ ಪಟ್ಟಿ ಬಂದು ಮೇಲ್ಗಡೆನೂ ಫೋಲ್ಡ್ ಮಾಡ್ಬೋದು, ಒಳಗಡೆನೂ ಫೋಲ್ಡ್ ಮಾಡ್ಬೋದು. ಅಂದರೆ ಮಿಷಿನಲ್ಲೇ ಮಾಡ್ತೀನಿ ಅಂದರೆ ನೀವು ಮೇಲ್ಗಡೆನೇ ಫೋಲ್ಡ್ ಮಾಡಬೇಕು. ಕೈಯಲ್ಲಿ ಮಾಡ್ಕೋತೀನಿ ಅಂದರೆ ಕೆಳಗಡೆನೂ. ಇದರಲ್ಲಿ 2-3 ಥರ ಇದೆ. ಅದನ್ನು ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಫೋಲ್ಡಿಂಗ್ ಮಾಡೋದು ಅಂತ. ಇವಾಗ ಸದ್ಯಕ್ಕೆ ನಾನು ಇದು ಮಿಷಿನಲ್ಲಿ ಹಾಗೇ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಮೇಲ್ಗಡೆನೇ ಹೈ ಮಾಡಿಬಿಡ್ತೀನಿ. ಮತ್ತೆ ಹೈ ಮಾಡೋ ಅವಶ್ಯಕತೆ ಇರಲ್ಲ. ಮಿಷಿನಲ್ಲೇ ವಿ ಶೇಪಲ್ಲಿ ಅದನ್ನ ರಫ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಟ್ರೆ ನಮ್ಮ ಕೈ ಅದರಲ್ಲೇ ಆಗುತ್ತೆ. ಮತ್ತು ಕೈಯಲ್ಲಿ ಮಾಡೋ ಅವಶ್ಯಕತೆ ಇರಲ್ಲ. ಬರೀ ಉಕ್ಸ್ ಹಾಕ್ಕೊಂಡ್ರೆ ಸಾಕು. ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಮೊದಲು ಅದನ್ನ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಂಬಿಡಿ. ಈ ಥರ ಸ್ಟಿಚ್ ಹಾಕ್ಕೊಂಬಿಟ್ರೆ ನಮಗೆ ಬಟ್ಟೆ ಆ ಕಡೆ ಈ ಕಡೆ ಜರುಗಲ್ಲ. ಇವಾಗ ನಾವು ಓಪನ್ ಆ ಕಡೆ ಈ ಕಡೆ ವಿ ಶೇಪಲ್ಲಿ ಓಪನ್ ಇಟ್ಕೊತಾ ಬಂದರೆ ಒಂದು ಮಾರ್ಕಿಂಗ್ ಪೀಸಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. 5 ಉಕ್ಸ್ಗೆ ಎಷ್ಟೆಷ್ಟು ಮಾರ್ಕಿಂಗಲ್ಲಿ ಬೇಕು ಅಂತ. ಅಲ್ಲಿ ಕರೆಕ್ಟಾಗಿ ತುದಿಲಿ ವಿ ಶೇಪಲ್ಲಿ ರಫ್ ಮಾಡಿ. ಯಾಕೆಂದರೆ ಉಕ್ಸ್ ಹಾಕೋದ್ರಿಂದ ಅದು ಓಪನ್ ಆಗಬಾರ್ದು. ಒಂದು ಸ್ವಲ್ಪ ರಫ್ ಮಾಡಿಬಿಟ್ರೆ ನೀಟಾಗಿರುತ್ತೆ. ಓಕೆನಾ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ನಾನು ಒಂದು ಬ್ಲೌಸ್ಗೆ 5 ಉಕ್ಸ್ ಇಡ್ತೀನಿ. ಜಾಸ್ತಿ ದೊಡ್ಡದಾದರೆ 6, ಹಾಗಾಗಿ 5 ಬ್ಲೌಸ್ಗೆ 5 ಹೈ ರೆಡಿ ಮಾಡಿದ್ದೀನಿ. ಈ ರೀತಿ ವಿ ಶೇಪಲ್ಲಿ ರಫ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಸಾಕು. ಐನೂ ಅದರಲ್ಲೇ ರೆಡಿ ಆಗೋಯ್ತು. ಈ ರೀತಿ ರೆಡಿ ಮಾಡ್ಕೊಂಡಾದಮೇಲೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಎರಡೂ ರೆಡಿ ಆಯಿತು. ಈಗ ಬ್ಯಾಕ್ ಪೀಸ್ ಇಟ್ಕೊಂಡು ಎರಡೂ ಸೀದಾ ಇಟ್ಕೋಬೇಕು. ಬ್ಯಾಕ್ ಪೀಸು ಮತ್ತು ಇವಾಗ ಫ್ರಂಟ್ದು ಎಡಗಡೆ ಮತ್ತು ಬಲಗಡೆ ಪೀಸ್ ಇರುತ್ತಲ್ಲ ಫ್ರಂಟ್ದು 2 ಪೀಸೂ ಸೀದಾನೇ ಇಟ್ಕೋಬೇಕಾಗುತ್ತೆ. ಇದನ್ನು ಸ್ವಲ್ಪ ರಫ್ ಮಾಡುವಾಗ ನಿಧಾನಕ್ಕೆ ನೋಡ್ಕೊಂಡು ಮಾಡಿ. ನೋಡಿ ಈ ರೀತಿ ಫ್ರಂಟು ನೀಟಾಗಿ ಇಟ್ಕೊಂಡು ತುದಿಗೆ, ಅಂದರೆ ಜಾಸ್ತಿ ಬಟ್ಟೆ ಹಿಡಿಯೋಕ್ಕೆ ಹೋಗಬಾರ್ದು, ತುದಿಗೆ ಸ್ಟಿಚ್ಚಿಂಗ್ ಮಾತ್ರ ಬೀಳಬೇಕು. ಆ ಥರ ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ನಿಮಗೆ ಓವರ್ಲಾಕ್ ಮಾಡೋ ಅವಶ್ಯಕತೆ ಇರಲ್ಲ. ಓಕೆನಾ. ಒಂಥರ ನೀಟಾಗಿ ಫಿನಿಶಿಂಗ್ ಇರುತ್ತೆ ಶೋಲ್ಡರ್ ಹತ್ರ. ಈ ರೀತಿ ಸ್ಟಿಚ್ ಮಾಡಿಕೊಂಡು ಈಗ ಅದನ್ನು ಮತ್ತೆ ತಿರುಗಿಸಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಮಾಡೋದ್ರಿಂದ ನಿಮಗೆ ಓವರ್ಲಾಕ್ ಮಾಡೋ ಅವಶ್ಯಕತೆ ಇರಲ್ಲ. ಇವಾಗಿದು ನೀಟಾಗಿ ಬಂತು. ಇವಾಗ ಇದು ಸ್ಟಿಚ್ಚಿಂಗ್ ಆದಮೇಲೆ ಈಗ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. 2 ಕಡೆನೂ ಅಷ್ಟೇ ಈ ಥರ ಸ್ಟಿಚ್ ಮಾಡಿ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ನೀಟಾಗಿರುತ್ತೆ. ಒಂದೇ ಮಾರ್ಜಿನಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಒಂದೇ ಮಾರ್ಜಿನ್ ಮಾಡೋದ್ರಿಂದ ಏರುಪೇರು ಆಗಲ್ಲ, ಶೋಲ್ಡರ್ ಡ್ರಾಪ್ ಆಗಲ್ಲ. ಇವಾಗ ಇದು ರೆಡಿ ಆಯಿತು. ಈಗ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೋಬೇಕು. ಮಾಮೂಲಿ ಶೋಲ್ಡರ್ ಇರುತ್ತಲ್ಲ, ಶೋಲ್ಡರ್ ಮಧ್ಯದಲ್ಲಿ ನ್ಯಾಚ್ ಹಾಕಿರ್ತೀವಿ ಬ್ಲೌಸು ಸ್ಲೀವ್ಸು, ಅದನ್ನ ಇಟ್ಕೊಳ್ಳಿ. ಈ ಥರ ನಾನು ತೋರಿಸ್ತಾ ಇದೀನಲ್ಲ, ಈ ಥರ ಇಟ್ಕೊಂಡು ಅದು ನ್ಯಾಚ್ ಹಾಕಿರೋದು ಫ್ರಂಟಿಗೆ ಬರಬೇಕು. ಮಧ್ಯದಲ್ಲಿ ನ್ಯಾಚ್ ಇಟ್ಕೊಳ್ಳಿ. ಫ್ರಂಟಲ್ಲಿ ಶೇಪ್ ತೆಗ್ದಿರ್ತೀವಲ್ಲ ಅದು ಮುಂದೆ ಬರಬೇಕು ಯಾವಾಗ್ಲೂ. ಆ ಥರ ಅದನ್ನು ನೋಡಿಕೊಂಡು ಸ್ಟಿಚ್ ಮಾಡಿ. ಫಸ್ಟು ಒಂದು ಸೈಡು ಮಧ್ಯದಲ್ಲಿ ಶೋಲ್ಡರ್ ಮಧ್ಯೆ ಇಟ್ಕೊಂಡು ಒಂದು ಸೈಡ್ ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಸೈಡು ಸ್ಟಿಚ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ ನಿಮಗೆ ಮಧ್ಯದಲ್ಲಿ ಕರೆಕ್ಟಾಗಿರುತ್ತೆ, ಏರುಪೇರಾಗಲ್ಲ. ಓಕೆನಾ. ಈ ರೀತಿ ಮಾಡೋದ್ರಿಂದ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಇನ್ನೊಂದು ಡಬಲ್ ಸ್ಟಿಚ್ ಹಾಕ್ಕೊಂಬಿಡಿ. ನೀಟಾಗಿ ಫಿನಿಶಿಂಗ್ ಆಗುತ್ತೆ. ಬೇಕು ಅಂದರೆ ನೀವು ಓವರ್ಲಾಕ್ ಮಾಡ್ಕೋಬೋದು, ಇಲ್ಲಾಂದ್ರೆ ಹಾಗೆ ಇದ್ರೂ ನಡೆಯುತ್ತೆ. ಓಕೆನಾ. ಓವರ್ಲಾಕ್ ಇಲ್ಲ ಅಂದ್ರೂ ಡಬಲ್ ಸ್ಟಿಚ್ ಅಂತೂ ಹಾಕ್ಕೊಂಬಿಡಿ. ಇದೇ ರೀತಿ ಇವಾಗ ಈ ಪೀಸ್ ಆದಮೇಲೆ ಫ್ರಂಟ್ ಇನ್ನೊಂದು ಪೀಸನ್ನು ಸೇಮ್ ಇದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. 2 ಕಡೆದೂ ಎಡಗಡೆ ಮತ್ತು ಬಲಗಡೆ ಪೀಸ್ ಎರಡೂ ಸೇಮ್ ಇದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ಳಿ. ನೀಟಾಗಿ ಫಿನಿಶಿಂಗ್ ಇರುತ್ತೆ. ಈ ರೀತಿ 2 ಸ್ಟಿಚ್ ಮಾಡ್ಕೊಂಡಾದಮೇಲೆ ಆಮೇಲೆ ನಾವು ಸೈಡ್ ಜಾಯಿಂಟ್ ಮಾಡಬೇಕಾಗುತ್ತೆ. ಮಧ್ಯದಲ್ಲಿ ನ್ಯಾಚ್ ಹಾಕ್ಕೊಂಡು ಇನ್ನೊಂದು ಕಡೆನೂ ಸೇಮ್ ಅದೇ ರೀತಿಯೇ ಶೋಲ್ಡರ್ ಮಧ್ಯೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನಾನು ಹೇಳ್ದಂಗೆ ಎಡಗಡೆ ಬಲಗಡೆ 2 ಕಡೆನೂ ಸೇಮ್ ಅದೇ ಮೆಥಡಲ್ಲೇ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಫಸ್ಟು ಒಂದು ಸೈಡ್ ಮಾಡ್ಕೊಳ್ಳಿ, ಮತ್ತು ಇನ್ನೊಂದು ಸೈಡ್ ಆಮೇಲೆ ಸ್ಟಿಚ್ ಮಾಡಿಕೊಂಡು ಫುಲ್ಲು ಡಬಲ್ ಸ್ಟಿಚ್ ಮಾಡ್ಕೊಂಬಿಡಿ. ನೀಟಾಗಿ ಫಿನಿಶಿಂಗ್ ಆಗುತ್ತೆ. ಈ ರೀತಿ ಸ್ಟಿಚ್ಚಿಂಗ್ ಆದಮೇಲೆ ಸೈಡ್ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಸೈಡ್ ಜಾಯಿಂಟ್ ಮಾಡಬೇಕಾದ್ರೆ ಬ್ಯಾಕ್ದು ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಬ್ಯಾಕ್ ಪೀಸ್ನ ಡಬಲ್ ಫೋಲ್ಡ್ ಮಾಡಿಕೊಂಡು ನಾವೇನು ಅಳತೆ ಬ್ಲೌಸಲ್ಲಿ ಇರುತ್ತೆ ಮೆಜರ್ಮೆಂಟು, ಆ ಮೆಜರ್ಮೆಂಟ್ಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಾಂದರೆ ಮಾರ್ಕಿಂಗ್ ಇರುತ್ತೆ, ಅದೇನಾದರೂ ಆ ಕಡೆ ಈ ಕಡೆ ಒಂದು ಪಾಯಿಂಟ್ ಹೆಚ್ಚು ಕಮ್ಮಿ ಇರುತ್ತೋ ಇಲ್ವೋ ಒಂದು ಸಲ ಚೆಕ್ ಮಾಡ್ಕೋಬೇಕು. ಈ ರೀತಿ ನಾನು
ಬ್ಲೌಸಲ್ಲೇ ಮೆಜರ್ಮೆಂಟ್ ಮಾಡ್ಕೋತಾ ಇದ್ದೀನಿ. 4 ಫೋಲ್ಡ್ ಮಾಡಿ ಅದನ್ನು ಇವಾಗ ಮತ್ತೆ ಫ್ರಂಟ್ ಪೀಸು ಎರಡೂ ಎಡಗಡೆ ಮತ್ತು ಬಲಗಡೆ ಪೀಸ್ ಎರಡೂ ಇಟ್ಕೊಂಡು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಾವೇನು ಬ್ಯಾಕ್ ಪೀಸಲ್ಲಿ ಮೆಜರ್ಮೆಂಟ್ ತೊಗೊಂಡ್ವಲ್ಲ ಅದನ್ನೇ ಫ್ರಂಟ್ಗೂ ತೊಗೋತಾ ಇದ್ದೀನಿ. ಇವಾಗ ಈ 4 ಕಡೆನೂ ಮೆಜರ್ಮೆಂಟ್ ತೊಗೊಂಡು ಮಾರ್ಕ್ ಮಾಡಿದ್ದೀನಿ. ಇವಾಗ 2 ಕಡೆನೂ ಈ ಥರ ಇಟ್ಕೊಂಡು ಜಾಯಿಂಟ್ ಮಾಡ್ಕೋಬೇಕು. 2 ಪೀಸನ್ನು ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಅವಾಗ ಸ್ಟಿಚ್ ಮಾಡುವಾಗ ನಿಮ್ಗೇನಾದರೂ ಹೆಚ್ಚು ಕಮ್ಮಿ ಬಂತು, ಬಟ್ಟೆ ಉದ್ದ ತುಂಡ ಬಂತು ಅಂದರೆ ಫ್ರಂಟಲ್ಲಿ ಡಾಟ್ ಹಿಡ್ದಿರ್ತೀವಲ್ಲ ಅಲ್ಲಿ ಸ್ವಲ್ಪ ಸ್ಟಿಚ್ ಹಾಕ್ಕೊಳ್ಳಿ. ಅವಾಗೇನಾಗುತ್ತೆ ನಿಮಗೆ ನೀಟಾಗಿ ಫಿನಿಶಿಂಗ್ ಆಗುತ್ತೆ. ಓಕೆನಾ? ಈ ರೀತಿ ಕರೆಕ್ಟಾಗಿ. ಆಮೇಲೆ ಕಂಕ್ಳ ಹತ್ರನೂ ಅಷ್ಟೇ 2 ಜಾಯಿಂಟು ಒಂದೇ ತಾವು ಬರೋ ಥರ ನೋಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೋಬೇಕು. ಅದು ಮೇನ್ ಪಾಯಿಂಟು. ಕಂಕ್ಳ ಹತ್ರ ಎರಡೂ ಒಂದೇ ಪ್ಲಸ್ ರೀತಿ ಜಾಯಿಂಟ್ ಆಗಬೇಕು. ಆ ರೀತಿ ನೋಡ್ಕೊಳ್ಳಿ. ಈ ರೀತಿ 2 ಒಂದೇ ಮಾರ್ಜಿನಲ್ಲಿಟ್ಟು ನಿಮಗೆ 3 ಸ್ಟಿಚ್ ಬೇಕೋ 4 ಸ್ಟಿಚ್ ಬೇಕೋ ನೋಡಿ ಸ್ಟಿಚ್ ಹಾಕ್ಕೊಳ್ಳಿ. ಒಂದು ಹೆಚ್ಚಾಗಿ ಹಾಕಿದ್ರೂ ಪರವಾಗಿಲ್ಲ, ಯಾಕಂದರೆ ಟೈಟು ಲೂಸ್ ಆದರೆ ಬಿಚ್ಕೋತಾರೆ. ಒಂದು 3 ಸ್ಟಿಚ್ ಆದರೂ ಹಾಕಲೇಬೇಕು. ಇವಾಗ ಎಕ್ಸ್ಟ್ರಾ ಬಟ್ಟೆ ಒಂದೇ ಇರೋದನ್ನು ಒಂದೇ ಸಮನಾಗಿ ಕಟ್ ಮಾಡಿಕೊಂಡ್ರೆ ನಮಗೆ ಬ್ಲೌಸ್ ರೆಡಿ ಆಗುತ್ತೆ. ಮತ್ತು ಇನ್ನೊಂದು ಸೈಡು ಸೇಮ್ ಅದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ಳೋದು. ಈ ರೀತಿ ನಾನು ಈ ಬ್ಲೌಸ್ನ ಒಂದು 25 ನಿಮಿಷದಲ್ಲಿ ಸ್ಟಿಚ್ ಮಾಡಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. 25 ನಿಮಿಷದಲ್ಲಿ ಸ್ಟಿಚ್ ಮಾಡ್ಬೋದು, 25 ಇಲ್ಲ 30 ನಿಮಿಷದಲ್ಲಿ ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಒಂದು ಸಲ ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ. ಟ್ರೈ ಮಾಡಿ ಸ್ಟಿಚ್ ಮಾಡಿದ್ರೆ 30 ನಿಮಿಷಕ್ಕೆ ಇಲ್ಲ 25 ನಿಮಿಷಕ್ಕೆ ಇಲ್ಲ 20 ನಿಮಿಷಕ್ಕೆ ಸ್ಟಿಚ್ ಮಾಡಿದ್ರೆ ಅಂತ ನನಗೆ ಒಂದು ಕಮೆಂಟ್ ಮಾಡಿ. ನಮಗಿಂತನೂ ಫಾಸ್ಟಾಗಿ ಹೊಲಿಯೋರು ಇದ್ದೇ ಇರ್ತಾರಲ್ವ, ಹಂಗಾಗಿ ನೀವು ಯಾರಾದರೂ ಇನ್ನೂ 20 ನಿಮಿಷಕ್ಕೆ ಹೊಲಿಯೋರು, ಇಲ್ಲ 25 ನಿಮಿಷಕ್ಕೆ ಹೊಲಿಯೋರು, ಇಲ್ಲ 30 ನಿಮಿಷಕ್ಕೆ ಆ ಥರ ಹೊಲಿಯೋರು ಇದ್ರೂ ನನಗೆ ಇಷ್ಟು ನಿಮಿಷಕ್ಕೆ ನಾವು ಹೊಲಿದ್ವಿ ಅಂತ ಒಂದು ಕಮೆಂಟ್ ಮಾಡಿ. ನಮಗೂ ಒಂಥರ ಖುಷಿ ಆಗುತ್ತೆ. ನಾವು ಇಷ್ಟು ಟೈಮ್ ತೊಗೊಂಡಿದ್ದೀವಿ, ಅವರು ಇನ್ನೂ ಬೇಗ ಹೊಲಿದಿದ್ದಾರೆ, ಆ ಥರ ಒಂದು ಖುಷಿ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ಈ ಥರ ಟ್ರೈ ಮಾಡೋದ್ರಲ್ಲಿ ಏನೂ ಇಲ್ಲ. ಆವಾಗ ನಾವು ಅರ್ಜೆಂಟಾಗಿ ಬೇಗ ಹೊಲಿವಾಗ ಈ ಥರ ಫಾಸ್ಟಾಗಿ ಹೊಲಿದಾಗ ಬೇಗ ಕೆಲಸಗಳಾಗುತ್ತೆ. ನಾವು ಬೇರೆ ಟೈಮಲ್ಲಿ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತೀವಿ. ಅರ್ಜೆಂಟ್ ಕೊಡಬೇಕು ಅಂದಾಗ ಆಲ್ರೆಡಿ ನಮ್ಮ ಕೈಗಳೇ ಫಾಸ್ಟಾಗಿ ಹೋಗುತ್ತೆ. ಅದನ್ನೇ ಅರ್ಜೆಂಟ್ ಕೊಡಬೇಕು ಅಂದಾಗ ನಾವು ಹೇಳ್ಬೇಕಾಗಿಲ್ಲ, ಕೈಗಳು ಅದನ್ನೇ ಫಾಸ್ಟಾಗಿ ಕೆಲಸ ಮಾಡ್ಕೊಂಡು ಹೋಗುತ್ತೆ. ಹಾಗಾಗಿ ಈ ರೀತಿ ಒಂದೊಂದು ಸಲ ಅರ್ಜೆಂಟ್ ಇದ್ದಾಗ ಮಾಡಲೇಬೇಕಾಗುತ್ತೆ, ಮಾಡಬಹುದು. ಓಕೆನಾ? ಈ ಥರ ಒಂದು ಅರ್ಧ ಗಂಟೆಗೇ ಒಂದೊಂದು ಬ್ಲೌಸ್ನ ಸ್ಟಿಚ್ ಮಾಡ್ಬೋದು, ಲೈನಿಂಗ್ ಬ್ಲೌಸ್ನ. ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.